ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿ ಅವರ ಲೈಫ್ ಹೇಗಿದೆ ನೀವು ಇಲ್ದಿರ. ಓಕೆನಾ? ಹೇಗ್ ನಡೀತಾ ಇದೆ, ಅವರ ಸಿಚುವೇಶನ್ಸ್ ಏನು, ಕರ್ಮ ಏನಾದ್ರೂ ಕಾಡ್ತಿದ್ಯಾ, ರಿಗ್ರೆಟ್ ಫೀಲ್ ಇದೆಯಾ, ನೋಡೋಣ. ಎಲ್ಲಾ ತರ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಅಂಡ್ ಇಲ್ಲಿ ನಿಮ್ಗೆ ಕ್ರಿಸ್ಟಲ್ಸ್ ಏನಾದ್ರು ಬೇಕಾಗಿದೆ, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಾದ್ರು ಬೇಕಿದೆ ಅಂತಂದ್ರೂ ಸಹ ನೀವು ಸೇಮ್ ನಂಬರ್ಗೆ ನನಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ವಿಚಾರಿಸ್ಕೊಳ್ಬಹುದು. ಓಕೆನಾ? ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರಿದಾರಲ್ಲ, ಅವರ ಲೈಫ್ ಅಲ್ಲಿ ಅವ್ರಿಗೆ ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿ ಅವರ ಲೈಫ್ ಹೇಗಿದೆ, ಇವ್ರು ಇಲ್ದಿರಾ, ಅಂಡ್ ಏನ್ ಸಿಚುವೇಶನ್ ನಡೀತಾ ಇದೆ, ಕರ್ಮ ಏನಾದ್ರೂ ಕಾಣ್ತಿದ್ಯಾ, ತಿಳಿಸ್ಕೊಡಿ. ಓಕೆ ಓಕೆ ಅವ್ರ ಲೈಫ್ ಅಲ್ಲಿ ಈಗ ಏನ್ ನಡೀತಿದೆ ಅಂತಂದ್ರೆ, ಆಕ್ಚುಲ್ ಆಗಿ ಇನ್ನೂ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ನಡೀತಿರ್ಬೋದು. ನಿಮ್ಮ ಬಗ್ಗೆ ಸ್ಪೈಯಿಂಗ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಒಂದು ಬ್ಯಾಲೆನ್ಸ್ ಇಲ್ಲ, ಪ್ರತಿ ವಿಚಾರಕ್ಕೂ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಿರೋದು. ಸೊ ಸಮಥಿಂಗ್ ಮೇಜರ್ ಆಗಿ ನಡೀತಾ ಇದೆ. ಒಂದು ಅವ್ರು ಮಾಡಿರೋ ಕರ್ಮಾನು ಇರ್ಬೋದು, ಒಂದು ಫೈನಾನ್ಷಿಯಲಿ ಸ್ಟೇಬಲ್ ಇದ್ರೂನು ಈ ಪರ್ಸನ್ ಫೈನಾನ್ಷಿಯಲಿಗೆನೆ ಸ್ಟ್ರಗಲ್ ನ ಪಡ್ತಾ ಇದ್ದಾರೆ. ಅಂಡ್ ಇಲ್ಲಿ ನೋಡೋದಾದ್ರೆ ನಿಮ್ಗೆ ಮೋಸ ಮಾಡಿ ಬಿಟ್ಟೋಗಿರೋಂತ ವ್ಯಕ್ತಿ ಯಾವ ರೀತಿ ಅಂತಂದ್ರೆ, ಆಲ್ರೆಡಿ ಅವರ ಲೈಫ್ ಅಲ್ಲಿ ಮದ್ವೆ ಆಗಿದ್ರು ಅವರಿಗೆ, ಬಟ್ ಸ್ಟಿಲ್ ನಿಮ್ ಹತ್ರ ಬಂದಿದ್ರು ಅಂತ ಕಾಣಿಸುತ್ತೆ. ಕೆಲವು ಸುಳ್ಳುಗಳನ್ನ ಹೇಳ್ಕೊಂಡು ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡ್ಕೊಂಡು ನಂಬಿಸಿ ಆ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಇದ್ರು ಅನ್ಸುತ್ತೆ. ಸೊ ಹಾಗಾಗಿ ಇದೆಲ್ಲ ಗೊತ್ತಾದ್ಮೇಲೆ ಆ ಪರ್ಸನ್ ಬಿಟ್ಟು ಹೋಗಿರ್ಬೋದು ನಿಮ್ಮನ್ನ. ಇದು ನಿಮ್ಗೆ ಮೋಸನೇ ಅಂತ ಅನ್ಸುತ್ತೆ, ಮೋಸ ಮಾಡಿ ಬಿಟ್ಟು ಹೋದ್ರು ಅಂತ ಅನ್ಬಿಟ್ಟು. ಸೊ ಡೆಫಿನೆಟ್ಲಿ ಈ ವ್ಯಕ್ತಿ ಇಲ್ಲಿ ವೇಟ್ ಮಾಡ್ತಾ ಇದಾರೆ. ಇಲ್ಲಿ ನಿಮಗೂ ಒಂದು ಫೀಲಿಂಗ್ಸ್ ಅನ್ನೋದಿದೆ ಆ ವ್ಯಕ್ತಿ ಮೇಲೆ, ಅವರಿಗೂ ತುಂಬಾ ಫೀಲಿಂಗ್ಸ್ ಅನ್ನೋದಿದೆ. ಸೊ ಬಟ್ ಇಲ್ಲಿ ನೋಡೋದಾದ್ರೆ ಆ ಪರ್ಸನ್ ಮನಸ್ಸಿಂದ ತುಂಬಾ ಅಗ್ರೆಸಿವ್ ಆಗಿದ್ದಾರೆ, ತುಂಬಾ ಈಗೋಯಿಸ್ಟಿಕ್ ಪರ್ಸನ್ ಅವರು. ನೀವ್ ಜೆನ್ಯೂನ್ ಆಗಿದ್ದೀರಾ, ಬಟ್ ಇಲ್ಲಿ ಇವರು ಅಪೋಸಿಟ್ ಆಗಿದ್ದಾರೆ. ಅಂಡ್ ಇವರು ನಿಮ್ಮ ಲೈಫ್ ಅಲ್ಲಿ ಇದ್ದಾಗ ನಿಮ್ಗೆ ಕೊಡ್ತಿದ್ದಂತ ಜಡ್ಜ್ಮೆಂಟ್ ಯಾವ್ದು ಸರಿ ಇರ್ಲಿಲ್ಲ. ಅಂಡ್ ಅವ್ರು ಅಪ್ರೋಚ್ ಮಾಡ್ತಿದ್ರು, ಜಗಳ ನಡೀತಿರ್ತಿತ್ತು, ಅಂಡ್ ನೀವೇ ತುಂಬಾ ಎಫರ್ಟ್ಸ್ ನ ಹಾಕ್ಬೇಕಿರ್ತಿತ್ತು. ಸೊ ಇಲ್ಲಿ ಯಾವ್ದು ಕಂಪ್ಲೀಟ್ ಬ್ಯಾಲೆನ್ಸ್ ಇರ್ಲಿಲ್ಲ. ಸೊ ಈಗ ಅವರ ಲೈಫ್ ಅಲ್ಲಿ ಯಾರಿದ್ರಲ್ವಾ ಆ ಪರ್ಸನ್ ಕಡೆ ಇವ್ರು ಹೋಗಿದ್ದಾರೆ. ಸೊ ಅದು ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಬಟ್ ಇಲ್ಲಿ ಜಗ್ಲಿಂಗ್, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿರೋದು ಒಂದ್ ಜಗ್ಲಿಂಗು. ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ರು ಫೈನಾನ್ಷಿಯಲಿಗೆನೆ ಇವರು ಸ್ಟ್ರಗಲ್ ನ ಪಡ್ತಿರೋದು. ಒಂದು ಏನಂತಂದ್ರೆ ಇವ್ರ ಕೈಯಲ್ಲಿ ಏನು ನಡೀತಿಲ್ಲ ಅನ್ನೋದು. ಓಕೆನಾ? ಒಂದು ಸ್ಪೈಯಿಂಗ್ ಎನರ್ಜಿ, ಸ್ಟಾಕಿಂಗ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಸೊ ನಿಮ್ಮಿಬ್ರದ್ದು ತುಂಬಾ ವರ್ಷಗಳಿಂದ ಈ ಬಾಂಡಿಂಗ್ ಬಂದಿತ್ತು ಅನ್ಸುತ್ತೆ. ಇನ್ ಬಿಟ್ವೀನ್ ಏನೋ ಒಂದ್ ಸಿಚುವೇಶನ್ ಆಗಿ ಈ ಪರ್ಸನ್ ಬಿಟ್ಟೋಗಿದ್ದಾರೆ. ಸೊ ಇಲ್ಲಿ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದಿದೆ. ಸೊ ಅವ್ರು ಬಂದಾಗ ಡಿಸೈಡ್ ಮಾಡಿ ತಗೊಳ್ಳೋದು ನಿಮಗ್ ಬಿಟ್ಟಿದೆ. ಓಕೆ, ನಾವು ವ್ಯಕ್ತಿನ ತಗೊಳ್ಬೇಕಾ ಬೇಡವಾ ಅಂತ ತಗೊಳ್ಳೋದು ನಿಮಗ್ ಬಿಟ್ಟಿರುತ್ತೆ.
ಅಂಡ್ ಈ ವ್ಯಕ್ತಿಗೆ ಅನ್ಸುತ್ತೆ ಮಾತಾಡ್ಬೇಕು, ನಿಮ್ ಜೊತೆಲಿ ಇಂಟ್ರಾಕ್ಟ್ ಮಾಡ್ಬೇಕು. ಅಂಡ್ ಇಲ್ಲಿ ಬಟ್ ಸ್ಟಿಲ್ ಇಲ್ಲಿ ಈ ವ್ಯಕ್ತಿ ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಚಾರ್ಮಿಂಗ್ ಇದ್ರಿ ನೀವಿದ್ದಾಗ ಈ ವ್ಯಕ್ತಿ ಲೈಫ್ ಅಲ್ಲಿ ತುಂಬಾನೇ ಫೈನಾನ್ಷಿಯಲಿ ಫ್ಲೋ ಅನ್ನೋದಿತ್ತು, ಎಲ್ಲೂ ಜಗ್ಲಿಂಗ್ ಅನ್ನೋದಿರ್ಲಿಲ್ಲ. ಬಟ್ ಇಲ್ಲಿ ನಿಮ್ಗೆ ತುಂಬಾ ಕಮಿಟ್ಮೆಂಟ್ಸ್ ಕೊಟ್ಟಿದ್ರು ಅಂತ ಕಾಣ್ತಾ ಇದೆ. ಕೊಟ್ಟಿದ್ರು ಅಂತಂದ್ರೆ ಮಾತಲ್ಲಿ ಹೇಳಿದ್ರು, ಬಟ್ ಎಲ್ಲೂ ಥ್ರೂ ವಿತ್ ಆಕ್ಷನ್ಸ್ ಏನು ತಗೊಂಡಿರ್ಲಿಲ್ಲ. ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿರೋದಿರ್ಬೋದು, ಅಥವಾ ಇನ್ನೇನೋ ಲೈಫ್ ಅಲ್ಲಿ ಸಪೋರ್ಟ್ ಮಾಡ್ತೀನಿ ಅಂತ, ಬಟ್ ಇದೇನು ಮಾಡಿಲ್ಲ. ಬಟ್ ಸ್ಟಿಲ್ ಆ ವ್ಯಕ್ತಿಗೆ ಇದೆಲ್ಲ ನೆನಪಿದೆ ಮಾಡ್ಬೇಕು ಅಂತಂತ. ಬಟ್ ಸ್ಟಿಲ್ ಆ ವ್ಯಕ್ತಿ ಇಲ್ಲಿ ಸ್ಟಾಕಿಂಗ್ ಎನರ್ಜಿ ಅನ್ನೋದು ತುಂಬಾ ಕಾಣ್ತಾ ಇದೆ. ಅಥವಾ ಸೋಷಿಯಲ್ ಮೀಡಿಯಾ ಥ್ರೂ ನಿಮ್ಮನ್ನ ಗಮನಿಸೋದು, ನಿಮ್ಮ ಅಕೌಂಟ್ ಅಲ್ಲಿ ನೀವೇನ್ ಪೋಸ್ಟ್ ಗಳನ್ನ ಹಾಕ್ತೀರಾ ಅದನ್ನ ಚೆಕ್ ಮಾಡೋದು, ಡಿ ಪಿ ಚೆಕ್ ಮಾಡೋದು, ಈ ರೀತಿ ನಡೀತಾ ಇದೆ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಫೈ ಮಾಡಿ. ಅಗ್ರೆಸಿವ್ ಅನ್ನೋದು ತುಂಬಾನೇ ಇದೆ ಆ ಪರ್ಸನ್. ಆ ಟೈಮ್ ನಲ್ಲಿ ಅವರಿಗೆ ನಿಮ್ ವ್ಯಾಲ್ಯೂ ಗೊತ್ತಾಗ್ಲಿಲ್ಲ, ಬಿಟ್ಟು ಹೋದ್ರು. ಓಕೆ, ಬಿಕಾಸ್ ಏನಂತಂದ್ರೆ ಇಲ್ಲಿ ನೀವ್ ಸ್ಟ್ರಗಲ್ ನ ಪಡ್ತಾ ಇದ್ರಿ. ಇಲ್ಲಿ ಅವ್ರು ಇದ್ದಿದ್ರು ಆಲ್ರೆಡಿ ಅವ್ರಿಗೆ ಮ್ಯಾರೇಜ್ ಆಗಿ ಅವ್ರ ಫ್ಯಾಮಿಲಿ ಅನ್ನೋದಿದೆ. ಸೊ ಈ ತರ ವ್ಯಕ್ತಿ ಜೊತೆಲಿ ನೀವು ಡೀಲ್ ಮಾಡ್ತಾ ಇದ್ರಿ, ಇದ್ರ ಡೀಲೇ ಅಂತಾರೆ. ಓಕೆನಾ? ಅಂಡ್ ಇಲ್ಲಿ ಜಸ್ಟಿಸ್ ಅನ್ನೋದು ನೀವ್ ಅನ್ಕೊಳ್ತಿದ್ದೀರಾ ಜಸ್ಟಿಸ್ ಆಗುತ್ತಾ ಅಂತ, ಬಟ್ ಈ ವ್ಯಕ್ತಿ ಕಡೆಯಿಂದ ಜಸ್ಟಿಸ್ ಆಗೋದ್ ಕಷ್ಟನೇ ಇದೆ. ಈಗ ಸದ್ಯಕ್ಕೆ ಅವರ ಲೈಫ್ ನೋಡೋದಾದ್ರೆ ಫೈನಾನ್ಷಿಯಲಿಗೋಸ್ಕರನೇ ಸ್ಟ್ರಗಲ್ಸ್ ನ ಪಡ್ತಿರೋದು ಕಾಣ್ತಾ ಇದೆ. ಸಡನ್ ಆಗಿ ಲಾಸಸ್, ಮತ್ತೆ ಸಡನ್ ಆಗಿ ಇವರಿಗೆ ಧೈರ್ಯ ಕಳ್ಕೊಳ್ಳೋದು. ಅಂಡ್ ಸಡನ್ ಆಗಿ ಇವ್ರು ಏನೋ ಒಂದು ಕೆಲ್ಸಕ್ಕೆ ಕೈ ಹಾಕಿರ್ತಾರೆ, ಒಂದ್ ಪಾಸಿಟಿವ್ ಏನಲ್ಲೇ ನಡೀತಿರ್ತಿರುತ್ತೆ, ಬಟ್ ಸಡನ್ ಆಗಿ ಇವರಿಗೆ ಡೌಟ್ಸ್ ಅನ್ನೋದು ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಅಲ್ಲಿ ಜಗ್ಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ತುಂಬಾ ಇವ್ರ ಮೇಲೆ ಇವರು ಓನ್ ಸೆಲ್ಫ್ ಏನಂತಾರೆ ತಪ್ಪುಗಳನ್ನ, ಅವ್ರ ಮೇಲೆ ಅವರು ತಪ್ಪುಗಳನ್ನ ಹಾಕೊಳ್ತಿರೋದಿದೆ. ಹೌದು, ನೀವ್ ಇದ್ದಾಗ ಇವ್ರಿಗೆ ತುಂಬಾ ಚೆನ್ನಾಗಿತ್ತು, ಬಟ್ ಇವ್ರಾಗ ಇವ್ರೇ ಅಲ್ವಾ ಇದನ್ನ ಬಿಟ್ಟು ಹೋಗಿದ್ದು. ಸೊ ನಿಮ್ ಬಗ್ಗೆ ಯೋಚನೆ, ಸ್ಪೈಯಿಂಗ್, ಸ್ಟಾಕಿಂಗ್ ಅನ್ನೋದು ತುಂಬಾನೇ ಇದೆ. ಓಕೆನಾ? ಅಂಡ್ ನೀವು ಬಿಗಿನಿಂಗ್ ಮಾಡ್ಬೇಕು ಅಂತ ಕೆಲವು ಸಲ ಅನ್ಸುತ್ತೆ, ಬಟ್ ಈಗ ಅವ್ರಿರೋ ಸ್ಟ್ರಗಲ್ಸ್ ಅಲ್ಲಿ ಇದು ಬೇಡ ಅಂತಾನು ಅನ್ಸುತ್ತೆ ಆ ವ್ಯಕ್ತಿಗೆ. ಡೆಫಿನೆಟ್ಲಿ ನೀವು ಈ ತರ ರಿಲೇಶನ್ಶಿಪ್ ನ, ಈ ತರ ಲವ್ ನ ನೀವು ಎಂಡ್ ಮಾಡಿದ್ರೆ ನಿಮ್ಗೆ ಬೆಟರ್. ನಿಮ್ಗೆ ಹೇಳಿರ್ಬೋದು ಅವರು ಸ್ಟಾರ್ಟಿಂಗ್ ನಲ್ಲಿ, ನನ್ನ ಪರ್ಸನ್ ಅಂದ್ರೆ ಅವ್ರು ಯಾರು ಮ್ಯಾರೇಜ್ ನ ಆಗಿರ್ತಾರಲ್ವಾ ಅವ್ರನ್ನ ಬಿಟ್ಟು ಬಂದ್ಬಿಡ್ತೀನಿ, ಡಿವೋರ್ಸ್ ಕೊಟ್ಬಿಡ್ತೀನಿ, ನಿಮ್ ಜೊತೆಲಿ ಇರ್ತೀನಿ ಅಂತ. ಬಟ್ ಇದೆಲ್ಲ ಮಾತಿಗಷ್ಟೇ ಸೀಮಿತ. ಓಕೆನಾ? ಸೊ ನಂಬೋದು ಬಿಡೋದು ನಿಮಗ್ ಗೊತ್ತಿರುತ್ತೆ ಆ ವ್ಯಕ್ತಿ ಏನು ಅಂತಂದ್ಬಿಟ್ಟು. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಫೈ ಮಾಡಿ. ಇದು 3ನೇ ಸಲ ದಿ ಎಂಪರರ್ ಬರ್ತಾ ಇರೋದು. ಸೊ ಅವರು ರೀಕನ್ಸಿಲೇಷನ್ ನ ಕೋರ್ಕೊಳ್ತಿದ್ದಾರೆ ಆ ವ್ಯಕ್ತಿ, ಬಟ್ ಅವರಿಗೆ ಅವ್ರ ಲೈಫ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ನ ಬಿಟ್ಟು ಬರೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ನಿಮ್ಮಷ್ಟು ಜೆನ್ಯೂನ್ ಆಗಿರೋ ಪರ್ಸನ್ ಅವ್ರು ನೋಡೋದಕ್ ಸಾಧ್ಯ ಇಲ್ಲ ಅವ್ರ ಲೈಫ್ ಅಲ್ಲಿ. ಬಟ್ ಈಗ ನೋ ಕಾಂಟ್ಯಾಕ್ಟ್ ಆಗ್ಬಿಟ್ಟಿದೆ, ಯಾವ ರೀತಿ ಅಪ್ರೋಚ್ ಮಾಡ್ಕೊಳ್ಬೇಕು, ಯಾವ ರೀತಿ ಇರ್ಬೇಕು ಅನ್ನೋದು ಈ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ. ಕರ್ಮ ಅನ್ನೋದು ಎಲ್ಲೂ ಕಾಣ್ತಾ ಇಲ್ಲ ಇಲ್ಲಿ ಸದ್ಯಕ್ಕೆ. ಬಟ್ ಇನ್ ಫ್ಯೂಚರ್ ನಲ್ಲಿ ಅವ್ರು ಡೆಫಿನೆಟ್ಲಿ ಅನ್ಭೋಗಿಸ್ಬೋದು. ಈಗ ನೀವೇ ತುಂಬಾ ಸಲ ಸಫರ್ ಮಾಡಿದೀರಾ, ಅದ್ರದ್ದು ರೀಪ್ಲೇಸ್ ಆಗುತ್ತಾ ಅವರಿಗೆ ಅಂತ ತುಂಬಾ ಜನ ನೀವ್ ಕೇಳ್ತೀರಾ. ಸೊ ಹಾಗಾಗಿ ಇಲ್ಲಿ ಹೇಳೋದಾದ್ರೆ ಹೌದು, ಈಗ ಆ ಟೈಮ್ ಇರ್ಬೋದು ಅವರಿಗೆ ಕರ್ಮ ಅನ್ನೋದು ಅನ್ಭೋಗ್ಸೋದಕ್ಕೆ. ಬಟ್ ಡೆಫಿನೆಟ್ಲಿ ಆ ಟೈಮ್ ಅನ್ನೋದು ಬರುತ್ತೆ, ಅಲ್ಲಿ ಕರ್ಮಾನು ಅನ್ಭೋಗಿಸ್ತಾರೆ ಅವ್ರು. ಓಕೆನಾ? ಸದ್ಯಕ್ಕೆ ಈಗ ನೋಡೋದಾದ್ರೆ ಅಗ್ರೆಸಿವ್ ಆಗು ಇದ್ದಾರೆ, ಈಗೋಯಿಸ್ಟಿಕ್ ಆಗು ಇದ್ದಾರೆ, ಬಟ್ ಸ್ಟಿಲ್ ಅವರಿಗೆ ಲವ್ ಅನ್ನೋದಿದೆ ನಿಮ್ ಮೇಲೆ. ಅಂಡ್ ಇಲ್ಲಿ ಅವ್ರ ಲೈಫ್ ಅಲ್ಲಿ ನೋಡೋದಾದ್ರೆ ಯಾವ್ದು ಪ್ರಾಪರ್ ಆಗಿ ನಡೀತಾ ಇಲ್ಲ, ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ? ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ.
ಸೊ ನೀವು ಒಂದು ಮ್ಯಾರೇಜ್ಗೆ ನೀವು ಸ್ಟಕ್ ಆಗಿದ್ರಿ ಈ ಪರ್ಸನ್ ಕಡೆಯಿಂದ. ಬಟ್ ಡೆಫಿನೆಟ್ಲಿ ನಾನು ಹೇಳೋದು ಏನಂತಂದ್ರೆ ಈ ವ್ಯಕ್ತಿನ ನೀವು ಮದ್ವೆ ಆಗೋದಿಕ್ ಆಗಲ್ಲ. ಬಿಕಾಸ್ ಆಲ್ರೆಡಿ ಅವ್ರ ಲೈಫ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಮಕ್ಳಿದ್ದಾರೆ. ಸೊ ಇವ್ರು ಹೆಂಗ್ ಕಮಿಟ್ಮೆಂಟ್ ಕೊಡೋದಿಕ್ ಸಾಧ್ಯ? ಸೊ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಅವ್ರ ಮ್ಯಾರೇಜ್ ಅಂತ ಕೂಡ್ಲೇನೆ ಅವರು ಹಿಂದೆ ಸರಿತಾ ಇರ್ತಾರೆ. ನಿಮಗೆ ಗೊತ್ತಿದೆ ಅವ್ರ ಬಿಹೇವಿಯರ್ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಪ್ರಾಬಬ್ಲಿ ನಿಮ್ಮಂತ ವ್ಯಕ್ತಿ ಅವ್ರು ನೋಡಿರೋದಿಲ್ಲ ಅಥವಾ ನಿಮ್ಮನ್ನ ಇಷ್ಟಪಟ್ಟಿಲ್ಲ. ನೀವು ಪ್ರೀತಿ ಮಾಡೋ ವಿಧಾನನ ಈ ವ್ಯಕ್ತಿ ಇಷ್ಟಪಟ್ಟು ಸೋತಿರ್ಬೋದು. ಓಕೆನಾ? ಸೊ ಸ್ವಲ್ಪ ಸೆಲ್ಫ್ ಮೋಟಿವೇಟ್ ಇಟ್ಕೊಳ್ಳಿ ಅಂಡ್ ಜೊತೆಲಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಸ್ವಲ್ಪ ಯೋಚನೆ ಮಾಡಿ ಯಾವ ಸಿಚುವೇಶನ್ಸ್ ಹೇಗಿದೆ, ಯಾವ್ದು ಆಗುತ್ತೆ ಯಾವ್ದು ಆಗಲ್ಲ ಅನ್ನೋದು. ಓಕೆನಾ? ಸೊ ಅದ್ರ ಮೇಲೆ ನೀವು ಸ್ವಲ್ಪ ಡಿಸೈಡ್ ನ ಮಾಡಿ. ಅನ್ನೆಸೆಸರಿ ನೀವು ವೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಸಪೋಸ್ ನೀವು ವೇಟ್ ಮಾಡ್ತಾ ಇದ್ರೆ ಅದು ವಿತ್ ಲವ್. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಥ್ಯಾಂಕ್ ಯು ಗೈಸ್, ಬೈ.